ನದಿ ಒಡಲಲ್ಲಿ ಬೋರ್ವೆಲ್ ಕೊರೆದ್ರೂ ಕೂಡ ಹನಿ ನೀರು ಸಿಗ್ತಾ ಇಲ್ಲ. ಬಳ್ಳಾರಿಯ ರೂಪನಗುಡಿ ಕಮ್ಮರಚೇಡ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ರಾರಾವಿ ಗ್ರಾಮದ ನದಿ ಒಡಲಲ್ಲಿ ಬೋರ್ವೆಲ್ ಅನ್ನು ಕೊರೆದಿದ್ದಾರೆ ಗ್ರಾಮಸ್ಥರು. ನದಿ ಒಡಲಲ್ಲಿ 20 ಅಡಿ ಕೊರೆದ್ರೂ ಕೂಡ ನೀರು ಸಿಗಲೇ ಇಲ್ಲ. ಹೀಗಾಗಿ 2 ಬೋರನ್ನು ಕೊರೆಸಿದ ಗ್ರಾಮ ಪಂಚಾಯಿತಿ. ನೋಡಿ ಎಷ್ಟರ ಮಟ್ಟಿಗೆ ನೀರಿಗೆ ಅಭಾವ ಸೃಷ್ಟಿಯಾಗಿದೆ ಅಂತ. ನದಿ ಒಡಲಲ್ಲೇನೆ 20 ಅಡಿ ಕೊರೆದ್ರೂ ಒಂದು ಹನಿ ನೀರು ಸಿಗೋಲ್ಲ. ಸೊ ನೀರಿಗಾಗಿ ಪರದಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. 2 ಬೋರನ್ನು ಕೊರೆಸಿದ್ದಾರೆ ಗ್ರಾಮ ಪಂಚಾಯಿತಿಯವರು. ಇದೀಗ ಗಣಿನಾಡು ಬಳ್ಳಾರಿಯಲ್ಲಿ ನೀರಿನ ಅಭಾವ ಶುರು ಆಗ್ತಾ ಇದೆ. ನೋಡಿ, ಒಂದು ವರದಿ ಕೂಡ ಇತ್ತು, ಅಂತರ್ಜಲ ಮಟ್ಟ ಕುಸಿತವಾಗ್ತಾ ಇದೆ, ನೀರಿನ ಅಭಾವ ಸೃಷ್ಟಿಯಾಗ್ತಾ ಇದೆ ಅನ್ನುವಂಥದ್ದು. ಯಾಕಂದರೆ ಇದೆಲ್ಲ ನಾವುಗಳೇ ಮಾಡ್ಕೊಂಡಿರುವಂಥ ತಪ್ಪು ಅನ್ನೋದನ್ನು ಒಂದು ವರದಿ ಹೇಳ್ತಾ ಇತ್ತು. ಈಗ ನೋಡಿದ್ರೆ ಆ ಕಾಲ ಸನ್ನಿಹಿತವಾಗ್ತಿದೆಯಾ ಅಂತ ಅನಿಸೋಕೆ ಶುರು ಆಗ್ತಾ ಇದೆ. ನದಿ ಒಡಲಲ್ಲೇನೆ 20 ಅಡಿ ಕೊರೆದ್ರು ಒಂದು ಹನಿ ನೀರು ಬರಲ್ಲ ಅಂತ ಅಂದರೆ ಎಷ್ಟರ ಮಟ್ಟಿಗೆ ಭೂಮಿ ಇಲ್ಲಿ ಬರಿದಾಗ್ತಾ ಇದೆ ಅನ್ನೋದನ್ನು ಗಮನಿಸಬೇಕಾಗತ್ತೆ. ನೋಡಿ, ಕಷ್ಟಪಟ್ಟು ಕುರಿತಾ ಇದ್ದಾರೆ. ಈಗ 2 ಬೋರನ್ನು ಕೊರೆಯಲಾಗಿದೆ. ನೀರಿಗೆ ಸಿಕ್ಕಾಪಟ್ಟೆ ಅಭಾವ ಆಗಿತ್ತು. ಕುಡಿಯೋ ನೀರಿಗೆ ಪರದಾಡಬೇಕಾದಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಇದು ಬಳ್ಳಾರಿಯಲ್ಲಿನ ಕತೆ. ಯಾವ ಥರದೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದು. ಸರ್, ಈಗ ನಮಗೆ ಇಂಪಾರ್ಟೆಂಟು ಅಗರಿ ನೀರು ಬೇಕು. ಕಾಲುವೆದಿಂದ ನೀರು ಬಿಡಬೇಕಂತೇಳಿ ಅವ್ರಿಗೆ ಮನವಿ ಮಾಡ್ತೀವಿ. ಇನ್ನೊಂದು ಅಧಿಕಾರಿಗಳಿಗೆ ಹೇಳಿದ್ರು ಕೂಡ ಕಿವಿ ಹಾಕ್ಕೊಂಡಿಲ್ಲ ಅವ್ರ ಅಧಿಕಾರಿಗಳು ಗಮನಕ್ಕೆ ತಗೋಬೇಕಂತೇಳಿ ನಾನು ಅವ್ರಿಗೆ ಮನವಿ ಮಾಡ್ತಾಯಿದ್ದೀನಿ. ಇನ್ನೊಂದು 40,000 ಪಂಪ್ ಸೆಟ್ ಇದೆ ಸರ್. ಆ 40,000 ಪಂಪ್ ಸೆಟ್ಟಿಗೆ ನೀರು ಬೇಕು, ಇಂಪಾರ್ಟೆಂಟು. 1 ಎಕರೆಗೆ 40-50 ಸಾವಿರ ನಷ್ಟ ಆಗುತ್ತೆ. ಮತ್ತು ಇನ್ನೊಂದು ಪ್ರಾಣಿ ಪಕ್ಷಿಗಳು ಬದುಕ್ತಕ್ಕಂಥ ಇರ್ತಾವೆ, ಔಟ್ಲಿಕ್ಕೆ ನೀರು ಬೇಕಲ್ಲ. ಈಗ ಬೋರ್ ಹಾಕಿದರೆ 30 ಅಡಿ 40 ಅಡಿ ಬರಲ್ಲ. ಒಂದು 50ರಿಂದ 60 ಅಡಿ ಒಳಗೆ ಹಾಕಿದರೆ ನೀರು ಬೋರ್ ಬರ್ತವೆ. ಬೋರ್ ದಿನ ಅದನ್ನೇ ಪ್ರತಿ ಹೊಲದಲ್ಲಿ ಅದೇ ಮಾಡೋಕ್ಕೆ ಬರಲ್ಲ. ಅದಕ್ಕಾಗಿ ಅಧಿಕಾರಿಗಳಿಗೆ ಮನವಿ ಮಾಡ್ತಾಯಿದ್ದೀನಿ, ನೀರು ಬಿಡಲೇಬೇಕು. ಕಾಲುವೆದಿಂದ ವೇದಾವತಿ ನದಿಗೆ ನೀರು ಬಿಡ್ಬೇಕಂದು ಮನವಿ ಮಾಡ್ತಾಯಿದ್ದೀನಿ. ಸಮಸ್ಯೆ ಆಗ್ತದೆ ಏನು ಸರ್? ಎಷ್ಟು ಸಮಸ್ಯೆ ಆಗ್ತದೆ ಸರ್? ಇವಾಗ ಜಮೀನು 40,000 ಪಂಪ್ ಸೆಟ್ಗಳಿದಾವೆ ಸರ್. ಜಮೀನು 40,000 ಪಂಪ್ ಸೆಟ್ ಎಷ್ಟಾಗುತ್ತೆ? ಜಾಸ್ತಿ 1 ಲಕ್ಷ 2 ಲಕ್ಷ ಎಕರೆ ಇರುತ್ತೆ, ಸಮಥಿಂಗ್ ಇರ್ಬೋದು ಸರ್. ಈ ಅಗರಿಯಲ್ಲಿ ನೀರಿಲ್ಲ. ಅಗರಿಗೆ ಕಾಲುವೆ ಮುಖಾಂತರ ನೀರು ಬಿಟ್ಟರೆ ರೈತರಿಗೆ ತುಂಬ ಅನುಕೂಲ ಆಗುತ್ತೆ. ಈ ಬೆಳೆ ತೆನೆ ಹೊಂಡಿದ್ದಾವೆ, ಇವಾಗ ನೀರಿಲ್ಲ ಅಂದರೆ ಬೆಳೆ ಎಲ್ಲ ಒಣಗೋಗುತ್ತೆ. ಸೊ ಅಗರಿಗೆ ನೀರು ಬೇಕು. ನೀರು ಬರೀ ರೈತರಿಗೆ ಅಷ್ಟೇ ಅಂತಲ್ಲ, ರೈತರ ಜಾನುವಾರುಗಳಿಗೂ ನೀರು ಬೇಕು. ಇಲ್ಲ ಅಲ್ಲಿರುವಂಥ ಮೀನುಗಳು ಸಾಯ್ತವೆ, ಆಕಳು ಎಮ್ಮೆ ಅವಕ್ಕೆಲ್ಲ ನೀರು ಬೇಕು. ಕುರಿಗಳಿಗೂ ನೀರು ಬೇಕು. ಜನಪ್ರತಿನಿಧಿಗಳು ನೀರು ಒತ್ತಾಯ ಮಾಡೋಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಒಂದಿನೂ ಬಂದಿಲ್ಲ. ಸೊ ಅವರು ಎಲ್ಲಿದ್ದಾರೆ? ಕಂಪ್ಲೇಂಟ್ ಕೊಡೋ ಪರಿಸ್ಥಿತಿಯಲ್ಲಿದ್ದೀವಿ ನಾವು. ಇವಾಗ ಕಾಣೆ ಆಗಿದ್ದಾರೆ. ನಾಳೆ ಸೋಮವಾರ ನಾವು ಒಂದು ಕಂಪ್ಲೇಂಟ್ ಕೂಡ ಕೊಡಬೇಕಂತ ಮಾಡಿದ್ದೀವಿ. ನಮ್ಮ ಉಸ್ತುವಾರಿ ಸಚಿವರು ಕಾಣೆ ಆಗಿದ್ದಾರೆ ಅಂತ ನಾವು ಒಂದು ಪಬ್ಲಿಸಿಟಿ ಮಾಡಬೇಕು, ಮತ್ತಿನ್ನೇನಿಲ್ಲ. ಅವರಿಗೆ ಈ ಭಾವನೆ ಗೊತ್ತಾಗಬೇಕಲ್ಲ, ಎಲ್ಲಿದ್ದಾರೆ ಅವ್ರು, ಎಲ್ಲೋ ಕೂತ್ಕೊಂಡಿದ್ದಾರೆ, ಅವ್ರಿಗೇನು ಗೊತ್ತಾಗುತ್ತೆ? ಹೆಸರಿಗಷ್ಟೇ ಉಸ್ತುವಾರಿ ಆಗಿದ್ದಾರೆ, ಒಂದಿನೂ ಇಲ್ಲಿ ಬಂದಿಲ್ಲ. ಅಲ್ಲಿನ ವಾಸ್ತವ ಚಿತ್ರಣ ಯಾವ ರೀತಿ ಆಗಿದೆ, ಯಾವ ಥರ ಅಭಾವ ಸೃಷ್ಟಿಯಾಗಿದೆ ನೀರಿಗಾಗಿ, ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ಗಣಿನಾಡು ಬಳ್ಳಾರಿಯಲ್ಲಿ ಬಿಸಿಲಿನ ತಾಪಮಾನ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದರ ಜೊತೆಯಾಗಿ ನೀರಿನ ಅಭಾವ ಕೂಡ ಸಾಕಷ್ಟು ಕಾಡ್ತಾ ಇರುವಂಥದ್ದು. ವೇದಾವತಿ ಅಕ್ಕಪಕ್ಕದಲ್ಲಿರುವಂಥ ನದಿಯ ಪಾತ್ರದಲ್ಲಿರುವ ರೈತರಿಗೆ ಸಾಕಷ್ಟು ಸಮಸ್ಯೆ ಕೂಡ ಎದುರಾಗಿದೆ. ಸಾಕಷ್ಟು ಬೋರ್ಗಳನ್ನು ಹಾಕಿಸ್ತಾ ಇದ್ದಾರೆ. 50 ಅಡಿಗಿಂತ ಒಳಗಡೆ ಹಾಕಿದ್ರು ಕೂಡ ಇದುವರೆಗೂ ನೀರು ಕೂಡ ಸಿಗ್ತಾ ಇಲ್ಲ. ಅದು ಬಳ್ಳಾರಿ ತಾಲೂಕಿನ ರೂಪನಗುಡಿ ಮತ್ತು ಸಿರುಗುಪ್ಪ ತಾಲೂಕಿನ ರಾರಾವಿ ಅನ್ನುವಂಥ ಗ್ರಾಮಗಳೇನಿವೆ. ಈ ಗ್ರಾಮದಲ್ಲಿ ಸಾಕಷ್ಟು ನೀರಿನ ಅಭಾವ ಕೂಡ ಆಗ್ತಾ ಇದೆ. ರೈತರು ಸಹ ಸಾಕಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ದಾರೆ. ಇನ್ನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೂಡ ಅಂತರ್ಜಲವನ್ನು ಹೆಚ್ಚು ಮಾಡಬೇಕು ಮತ್ತು ಅಲ್ಲಿ ಬೋರ್ಗಳನ್ನು ಹೊಡೆಸಬೇಕು ಅಂತ ಮನವಿಯನ್ನು ಕೂಡ ಮಾಡ್ಕೊಳ್ತಿದ್ದಾರೆ. ಆದರೆ ಯಾವುದೇ ರೀತಿಯಾಗಿ ಅಲ್ಲಿ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡ್ತಾ ಇಲ್ಲ. ಮತ್ತು ವೇದಾವತಿ ನದಿ ಏನಿದೆ, ಆ ವೇದಾವತಿ ನೀರಿನಲ್ಲಿ ಈಗಾಗಲೇ ಸಾಕಷ್ಟು ಬತ್ತಿ ಹೋಗಿದೆ. ಅಲ್ಲಿ ಜನರು ಕೂಡ ಯಾವ ರೀತಿಯಾಗಿ ಈ ಬಾರಿ ನೀರಿನ ಭಾವನೆಯನ್ನು ಕಡಿಮೆ ಮಾಡ್ಕೊಳ್ಬೇಕಂತೇಳಿ ಸಾಕಷ್ಟು ಹೈರಾಣಾಗಿದ್ದಾರೆ. ಒಂದು ಕಡೆ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ಗಮನಕ್ಕೆ ತಂದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಬಾರಿ ರೈತರು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಯಾವುದೇ ರೀತಿಗೆ ಪ್ರಯೋಜನ ಕೂಡ ಆಗ್ತಾ ಇಲ್ಲ. ಅದಲ್ಲದೆ ಈ ಬಾರಿಯ ಬಳ್ಳಾರಿಯಲ್ಲಿ ಬರುವಂಥ 71 ಗ್ರಾಮಗಳೇನಿವೆ, 71 ಗ್ರಾಮಗಳಿಗೆ ನೀರಿನ ಅಭಾವ ಆಗುವಂಥದ್ದು ಸಾಧ್ಯತೆಗಳು ಇವೆ ಅಂತೇಳ್ಬಿಟ್ಟು
ಜಿಲ್ಲಾಡಳಿತ ಕೂಡ ಒಂದಿಷ್ಟು ಆಯ್ಕೆಯನ್ನು ಮಾಡಿಕೊಂಡಿದೆ. ಪ್ರತಿ ತಾಲೂಕಿನಲ್ಲಿ 10 ಹಳ್ಳಿಗಳು, ಸಂಡೂರಿನಲ್ಲಿ 20 ಹಳ್ಳಿಗಳನ್ನು ಆಯ್ಕೆ ಮಾಡಿಕೊಂಡಿರೋದ್ರಿಂದಾಗಿ ಪ್ರತಿ ಹಳ್ಳಿಗಳಲ್ಲಿ ನೀರಿನ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ಅದರಲ್ಲೂ ಕೆಲವೊಂದಿಷ್ಟು RO ಪ್ಲಾಂಟ್ಗಳಾಗಿರ್ಬೋದು, ಊರುಗಳಿಗೆ ವಾಟರ್ ಟ್ಯಾಂಕ್ಗಳನ್ನ ಕಳಿಸೋದಾಗಿರ್ಬೋದು, ಹೀಗೆ ಅನೇಕ ಹಲವಾರು ಯೋಜನೆಗಳನ್ನು ಮಾಡಿಕೊಂಡಲ್ಲಿ ಈ ಬಾರಿಯ ನೀರಿನ ಬವಣೆಯನ್ನು ಕಡಿಮೆ ಮಾಡಿಕೊಳ್ಬೇಕಾಗಿದೆ. ಈಗ ಬಳ್ಳಾರಿಯಲ್ಲಿ ಏನೇನು ಬಿಸಿಲು ಈಗ ಹೆಚ್ಚಾಗ್ತಾ ಇದೆ, ಮುಂಬರುವ ತಿಂಗಳಲ್ಲಿ ಇನ್ನಷ್ಟು ಬಿಸಿಲು ಹೆಚ್ಚಾದರೆ ನೀರು ಯಾವ ರೀತಿಯಾಗಿ ಬಳಸ್ಕೋಬೇಕು ಮತ್ತು ನೀರನ್ನು ಯಾವ ರೀತಿಯಾಗಿ ನಾವು ಕಂಟ್ರೋಲ್ ಮಾಡ್ಕೋಬೇಕಂತ ಹೇಳಿಬಿಟ್ಟು ರೈತರು ಕೂಡ ಹೈರಾಣಾಗಿರುವಂಥದ್ದು. ಆದರೆ ಕೆಲವೊಂದಿಷ್ಟು ತುಂಗಭದ್ರಾ ಡ್ಯಾಮ್ನಿಂದ ಕೂಡ ಕೆಲವೊಂದಿಷ್ಟು ನೀರುಗಳನ್ನು ಬಿಟ್ಟರೆ, ಕೆರೆ ಕಟ್ಟೆಗಳನ್ನಾದರೂ ತುಂಬಿಸಿದ್ರೆ ಜಾನುವಾರುಗಳಿಗೂ ಕೂಡ ಕುಡಿಯೋಕ್ಕೆ ನೀರಾಗುತ್ತೆ ಹೇಳ್ಬಿಟ್ಟು ರೈತರು ಕೂಡ ಒತ್ತಾಯನ ಮಾಡ್ತಾ ಇದ್ದಾರೆ. ಆದರೆ ಮುಂಬರುವ ದಿನಗಳಲ್ಲಿ ಜಿಲ್ಲಾಡಳಿತ ಯಾವ ರೀತಿಯಾಗಿ ಇದನ್ನು ಸರಿಪಡಿಸುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ.